ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಮೃದ್ಧಿ ಗಾರ್ಡನ್. ಇದು ನನ್ನ ಮೊದಲನೇ ಯೂಟ್ಯೂಬ್ ವಿಡಿಯೋ. ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್. ಇದು ನಮ್ಮ ಮನೆ ಕಾಂಪೌಂಡಲ್ಲಿ 10 ಅಡಿ ಜಾಗದಲ್ಲಿ ಬೆಳೆದಿರುವಂಥ ಗಿಡಗಳು. ಸುಮಾರು ಒಂದು 25 ವೆರೈಟಿ ಗಿಡಗಳನ್ನ ಬೆಳೆದಿದ್ದೀನಿ. ಎಲ್ಲ ತುಂಬ ಚೆನ್ನಾಗಿ ಬಂದವೆ. ಈ ನೆಲದಲ್ಲಿರೋದ್ರಿಂದ ಇದಕ್ಕೆ ತುಂಬ ಆರೈಕೆ ಏನು ಬೇಕಾಗಿರಲ್ಲ. ನಾವು ಪಾಟಿಗೆ ಮಾಡಿದಷ್ಟು ಕೇರ್ ಏನು ಇದಕ್ಕೆ ಮಾಡೋಂಗಿಲ್ಲ ಫ್ರೆಂಡ್ಸ್. ನಾನು ಪಾಟಿಂಗ್ ಮಿಕ್ಸ್ ಹೆಂಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಮೊದಲು ಮಣ್ಣು ತಗೋಬೇಕು. ಮಣ್ಣಿಗೆ ಒಂದು ಕಾಲು ಭಾಗದಷ್ಟು ಮರಳು ಜಾಸ್ತಿ ಇದ್ರೆ ತಗೊಳ್ಳಿ, ಏನಿಲ್ಲ. ಮರಳು ಏನಾರು ಕಡಿಮೆ ಇದ್ದರೆ ಒಂದು ಕಾಲು ಭಾಗ ಮರಳಷ್ಟು ಹಾಕೊಳ್ಳಿ. ಅದರಲ್ಲಿ ಕಲ್ಲುಗಳು, ಕಸ ಕಡ್ಡಿ ಏನಾರು ಇದ್ದರೆ ಅದೆಲ್ಲ ತೆಗೆದಾಕ್ಬಿಡಿ. ಎಲ್ಲ ಚೆನ್ನಾಗಿ ಅದನ್ನು ತಗೊಂಡಾದ್ಮೇಲೆ ಅದರಲ್ಲಿ ಏನೇನೈತೆ ಗಲೀಜು, ಕಪ್ಪೆ ಚಿಪ್ಪು ಅವೆಲ್ಲ ಇರುತ್ತೆ ಫ್ರೆಂಡ್ಸ್. ಅದರಲ್ಲಿ ಮರಳೆಲ್ಲಾದರೆ ಅದನ್ನು ತಗೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮನೆಯಾಗ ಮರಳು ಸ್ವಲ್ಪ ಕಷ್ಟನೇ ಸಿಗೋದು. ನಿಮ್ಗೆ ಎಷ್ಟಾಗುತ್ತೆ ಅಷ್ಟೇ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ನಾನು ಕಿಚನ್ ವೇಸ್ಟ್ ಹಾಕ್ತಾಯಿದ್ದೀನಿ ಫ್ರೆಂಡ್. ಇದು ನಾವೇ ಮನೇಲಿ ಮಾಡ್ಕೊಂಡಿರುವಂಥ ಕಿಚನ್ ವೇಸ್ಟು, ಅದರಿಂದ ಮಾಡಿರೋಂಥ ಗೊಬ್ಬರ ಇದು. ಅದನ್ನು ಹಾಕ್ತಾಯಿದ್ದೀನಿ. ನಾವು ಬೇರೆ ಕಡೆ ಗೊಬ್ಬರ ಏನೂ ತರೋಂಗಿಲ್ಲ. ಮನೆಯಲ್ಲೇ ಕಿಚನ್ ವೇಸ್ಟಿಂದ ಮತ್ತು ಗಾರ್ಡನ್ ವೇಸ್ಟಿಂದ, ಹಸಿ ಕಸ ಒಣ ಕಸದಿಂದ ಮಾಡ್ಕೋಬೋದು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೆಂಗೆ ಮಾಡೋದು ಗೊಬ್ಬರನ ಅಂತ ಹೇಳ್ಕೊಡ್ತೀನಿ ಫ್ರೆಂಡ್. ಮತ್ತು ಬೇವಿನ ಎಲೆಗಳು ಫ್ರೆಂಡ್. ಇದು ಬೇವಿನ ಎಲೆಗಳನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಅದಕ್ಕೆ ಹಾಕಬೇಕು. ಇದನ್ನೇನಕ್ಕಪ್ಪ ಅಂದರೆ ಫಂಗಸ್ ಆಗ್ದಂಗೆ, ಹುಳಗಳು ಬರ್ದಂಗೆ ಅದನ್ನು ಕಾಪಾಡ್ಕೋಬೋದು ಗಿಡಗಳನ್ನ ಇದರಿಂದ. ಮತ್ತು ಬೇವಿನ ಹಿಂಡಿ ಇದ್ದರೆ ಬೇಕಾದರೆ ಹಾಕೋಬೋದು. ಬೇವಿನ ಹಿಂಡಿ ಇಲ್ಲ, ನಾವು ತರೋಕ್ಕಾಗಲ್ಲ ಅಂದವರು ಈ ಥರ ಹಸಿ ಎಲೆಗಳು ಅಕ್ಕಪಕ್ಕ ಎಲ್ಲ ನಿಮ್ಮ ಮನೆ ಅಕ್ಕಪಕ್ಕ ಸಿಗ್ತವೆ ಗಿಡಗಳು. ಆ ಗಿಡಗಳಿಂದ ಎಲೆಗಳನ್ನ ತಂದುಬಿಟ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ನಾನು ಒಲೆ ಬೂದಿನೂ ಹಾಕ್ತಾಯಿದ್ದೀನಿ. ಒಲೆ ಬೂದಿನೂ ಹಾಕೋದ್ರಿಂದ ಗೊಬ್ಬರ ಚೆನ್ನಾಗಾಗುತ್ತೆ. ಮತ್ತು ಇದರಿಂದ ಇರುವೆಗಳು ಬರೋದಿಲ್ಲ, ಫಂಗಸ್ ಆಗೋದಿಲ್ಲ. ಇದೆಲ್ಲ ಆಗುತ್ತೆ ಫ್ರೆಂಡ್ಸ್. ಅದರಿಂದ ಇವೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಿ ಫ್ರೆಂಡ್ಸ್. ಚೆನ್ನಾಗಿ ಎಲ್ಲ ಕಡೆಯಿಂದನೂ ಎಲ್ಲ ಮರಳು, ಮಣ್ಣು ಮತ್ತು ಬೂದಿ, ಬೇವಿನ ಎಲೆ, ನಾವು ಏನೇನು ಐಟಮ್ ಹಾಕಿದ್ದೀವಿ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಫ್ರೆಂಡ್. ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಇದರಿಂದ ಏನಪ್ಪ ಬೆನಿಫಿಟ್ ಅಂದರೆ ನಮಗೆ ಬೇರೆ ಕಡೆ ಗೊಬ್ಬರ ಏನೂ ತರೋಂಗಿಲ್ಲ. ಇದನ್ನೆಲ್ಲ ಹಾಕಿದಾಗ ನಾವು ಬೇರೆ ಯಾವುದೋ ಕೆಮಿಕಲ್ ಗೊಬ್ಬರ ಹಾಕೋಂಗಿಲ್ಲ. ಇದೆಲ್ಲ ಚೆನ್ನಾಗಿ ಕೊಳ್ತಿರುತ್ತೆ ಎಲೆಗಳು ಹಾಕಿರೋದ್ರಿಂದ. ಮತ್ತು ಇನ್ನೊಂದು ಏನಪ್ಪ ಅಂದರೆ ನಾವು ಕಿಚನ್ ವೇಸ್ಟು, ಗಾರ್ಡನ್ ವೇಸ್ಟು ಎಲ್ಲನೂ ಒಂದು ಕಡೆ ಇಟ್ಕೊಂಡಿದ್ದು ಅದನ್ನು ಒಂದು ಸಲ ಪಾಟ್ ಮಿಕ್ಸಿಂಗ್ ಮಾಡುವಾಗ ಹಾಕಬೇಕು ಫ್ರೆಂಡ್. ನಾನು ಹಂಗೆ ಮಾಡೋದು. ಇದು ಪೂಜೆಗೆ ಬಳಸಿದಂಥ ಹೂವುಗಳು ಎಲ್ಲನ ಹಾಕ್ಕೊಂಡು ಕೆಳಗಡೆಗೆ ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಅದ್ರ ಮೇಲೆ ವೇಸ್ಟೇಜು ಹೂವುಗಳೆಲ್ಲ ಹಾಕ್ಬಿಟ್ಟು ನಾವು ಪಾಟ್ ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್. ಹಿಂಗೆ ಮಾಡಿ ಇಟ್ಕೊಂಡಿದ್ರೆ ಪಾಟ್ಗಳನ್ನ ನಾವು ರೆಡಿ ಮಾಡಿ ಮಣ್ಣನ್ನ ನಾವು ಗಿಡ ತಂದಾಗ ಒಂದು 10 ದಿನದೊಳಗಡೆ ಗಿಡಗಳು ನಮ್ಮ ವಾತಾವರಣಕ್ಕೆ ಹೊಂದ್ಕೊಂಡಿರ್ತವೆ. ಹಂಗೆ ಇಟ್ಟಿದ್ರೆ ಆಮೇಲೆ ಇದೇ ಪಾಟಿಗೆ ನಾವು ರೀಪಾಟ್ ಮಾಡ್ಕೊಂಡಾಗ ತುಂಬ ಚೆನ್ನಾಗಿ ಗಿಡಗಳು ಗ್ರೋತ್ ಆಗುತ್ತೆ ಫ್ರೆಂಡ್. ಗಿಡಗಳು ಯಾವುದೂ ಸಾಯೋದಿಲ್ಲ, ಚೆನ್ನಾಗಿ ಬರ್ತವೆ. ಆಮೇಲೆ ನಾವು ಬೇರೆ ಕಡೆ ದುಡ್ಡು ಕಟ್ಟಿ ಗೊಬ್ಬರ ಏನೂ ತರೋ ಅವಶ್ಯಕತೆಯೂ ಇರೋದಿಲ್ಲ. ಮನೇಲೇ ನಾವು ಗೊಬ್ಬರ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಗಿಡಗಳು ಬರುತ್ತೆ. ಹೀಗೆ ಎಲ್ಲರ ಮನೇಲೂ ಕಿಚನ್ ವೇಸ್ಟ್ ಇದ್ದೇ ಇರುತ್ತೆ. ಗಾರ್ಡನ್ ವೇಸ್ಟು, ಕಿಚನ್ ವೇಸ್ಟಿಂದ ಗೊಬ್ಬರ ಮಾಡ್ಕೋಬೋದು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಫ್ರೆಂಡ್ ಹೆಂಗೆ ಗೊಬ್ಬರ ಮಾಡೋದು ಅಂತ. ನಾನು ಹಿಂಗೆ ಗೊಬ್ಬರ ಮಾಡ್ಕೊಳ್ಳೋದು. ಮತ್ತು ತೋಟದಲ್ಲಿರೋ ಗಿಡಗಳಿಗೂ ಇದನ್ನೇ ಹಾಕ್ತೀನಿ ನೋಡಿ. ಹಿಂಗೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದು ನಾನು 10 ದಿನಕ್ಕೆ ಮುಂಚೆ ಮಾಡಿದ್ದು ಫ್ರೆಂಡ್ ಮಿಕ್ಸ್ನ. ಈಗ ಗೊಬ್ಬರ ನೋಡಿ ಎಷ್ಟು ಚೆನ್ನಾಗಾಗಿದೆ. 10 ದಿವಸದಲ್ಲಿ ಕಿಚನ್ ವೇಸ್ಟೆಲ್ಲ ಹಾಕ್ಬಿಟ್ಟು ಮೇಲೆ ಮಣ್ಣು ಹಾಕಿ ಇಟ್ಟಿದ್ದೆ, ಚೆನ್ನಾಗಿ ಗೊಬ್ಬರ ಆಗಿದೆ. ಇದೇ ಥರ ನಾನು ಮಾಡ್ಕೊಳ್ಳೋದು ಫ್ರೆಂಡ್ಸ್ ಗೊಬ್ಬರನ. ಇದರಿಂದ ಪಾಟ್ಗಳು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಗಿಡಗಳು ಪಾಟಲ್ಲಿ. ನೆಲಕ್ಕಾದರೆ ಏನು ಅಷ್ಟು ಕೇರ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದು ಪಾಟ್ಗಳವನ್ನ ತುಂಬ ಕೇರ್ ಮಾಡಿ ನೋಡ್ಕೋಬೇಕು ಗಿಡಗಳನ್ನ. ಇಲ್ಲಾಂದರೆ ಗಿಡಗಳು ಸತ್ತೋಯ್ತವೆ. ನಾವು ನರ್ಸರಿಯಿಂದ ತಂದು ಗಿಡಗಳನ್ನ ತುಂಬ ಕೇರಾಗಿ ನೋಡ್ಕೋಬೇಕು. ಈಗ ಪಾಟ್ಗಳು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಗಿಡಗಳು ತಂದಮೇಲೆ ಅದಕ್ಕೆ ಪಾಟ್ಗೆ ಹಾಕ್ಬಿಡ್ತೀನಿ ಫ್ರೆಂಡ್. ನೆಕ್ಸ್ಟ್ ಕಿಚನ್ ವೇಸ್ಟು, ಗಾರ್ಡನ್ ವೇಸ್ಟು ಮತ್ತು ಪೂಜೆಗೆ ಬಳಸಿದ ಹೂವು ಎಲ್ಲ ನಾವು ಪಾಟ್ ಕೆಳಗಡೆಗೆ ಹಾಕ್ಬಿಟ್ಟು ಮೇಲೆ ಮಣ್ಣು ಹಾಕೋದ್ರಿಂದ ಗೊಬ್ಬರನೂ ಆಗುತ್ತೆ ಮತ್ತು ಮಣ್ಣು ಜಾಸ್ತಿ ಹಿಡಿಯಲ್ಲ. ಪಾಟ್ಗಳು ಈಸಿಯಾಗಿ ಎತ್ತಿಡ್ಬೋದು. ಇಲ್ಲಾಂದರೆ ಪಾಟ್ಗಳು ಭಾರ ಆಗೋಯ್ತವೆ, ನಮ್ಮ ಕೈಲಿ ಎತ್ತಕ್ಕಾಗೋದಿಲ್ಲ. ಈ ಥರ ಮಾಡ್ಕೊಳ್ಳಿ ನೀವು ಮನೇಲಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.